ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಗೊಜ್ಜು ಉಪಯೋಗಿಸ್ಕೊಂಡು ದೋಸೆಗೆ, ಚಪಾತಿಗೆ, ಪೂರಿಗೆ, ಇಡ್ಲಿಗೆ, ನಾನ್ಗೆ ಬಳಸ್ಬೋದು. ಸೊ ಇವತ್ತಿನ ಯಮ್ಮಿ ಆಗಿರೋ ಡಿಶ್ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್. ಇವತ್ತೊಂದು ಮೋಸ್ಟ್ ಅವೈಟೆಡ್ ಡಿಶ್ ಅಂತಾನೆ ಹೇಳ್ತೀನಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ನನಗೆ ಈ ಡಿಶ್ಗೋಸ್ಕರ. ಇದು ಪ್ರತಿಯೊಂದು ಹೋಟ್ಲಲ್ಲಿ ಫೇಮಸ್. ಎಸ್ಪೆಷಲಿ ಬೆಂಗಳೂರಲ್ಲಿ ಎಲ್ಲೆಲ್ಲಿ ದರ್ಶಿನಿ ಇದೆಯೋ ಎಲ್ಲ ಏರಿಯಾಲ್ಲೂ ದರ್ಶಿನಿಲಿ ಬೆಳಗ್ಗೆ ಹೊತ್ತು ನಿಮ್ಗೆ ಇದು ಸಿಗುತ್ತೆ. ಪೂರಿ, ಚಪಾತಿ, ನಾನ್ಗೆ ಒಂದ್ಸಲ ಕ್ಲೋಸಪ್ ನೋಡ್ಕೊಂಡು ಬಂದ್ಬಿಡಿ ಎಷ್ಟು ತಿಕ್ಕಾಗಿದೆ ಅಂತ. ವಾವ್ ವಾವ್ ವಾವ್! ಬಾಯಲ್ಲೆಲ್ಲ ನೀರು ಬರುತ್ತೆ ಅಲ್ವಾ. ಪೂರಿ, ಚಪಾತಿ, ದೋಸೆ, ಪರಾಟ, ನಾನು, ಇಡ್ಲಿ ಮತ್ತು ಪುಲ್ಕ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಹೇಳಿ ಮಾಡಿಸಿದ ಒಂದು ರೆಸಿಪಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ಒಂದ್ಸಲ ಕ್ಲೀನಾಗಿ ನಿಮಗೆ ಡಿಟೇಲಾಗಿ ಹೇಳ್ಬಿಡ್ತೀನಿ. ಇದಕ್ಕೆ ನಾನು ಬಟಾಣಿ, ಕ್ಯಾಪ್ಸಿಕಮು, ಬೀನ್ಸು, ಕ್ಯಾರೆಟು, 2 ಈರುಳ್ಳಿ, 2 ಟೊಮೆಟೊ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳೋಣ. ಬ್ಯಾಚುಲರ್ಸ್ಗೆ, ವರ್ಕಿಂಗ್ ಲೇಡೀಸ್ಗೆ, ಮಕ್ಳಿಗೆ ಡಬ್ಬಿ ಕಟ್ಟೋಕ್ಕೆ, ಚಪಾತಿ ಮಾಡಿದರೆ, ಪೂರಿ ಮಾಡಿದೆ ಅದಕ್ಕೆ ಸೈಡ್ಸ್ಗೆ. ಇಲ್ಲಿ 2 ಚಮಚದಷ್ಟು ಧನಿಯಾ ಪುಡಿ, 1 ಚಮಚದಷ್ಟು ಸೋಂಪು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಕಾಯಿ, 1 ಹಸಿಮೆಣಸಿನ್ಕಾಯಿ, ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ರುಬ್ಬಕ್ಕೆ. ಇದಿಷ್ಟು ಮಿಕ್ಸಿಲಿ ಆಡಿಸ್ಕೊಳ್ಬೇಕು. ನೀವು ಖಾರ ಜಾಸ್ತಿ ತಿನ್ನಂಗಿದ್ರೆ ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈ ಕಡೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಅದ್ರ ಜೊತೆ ಚಕ್ಕೆ, ಲವಂಗ, ಯಾಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. ಫೈನ್, ಓಕೆನಾ. ಇದಿಷ್ಟು ರುಬ್ಬಕ್ಕೆ. ಇಲ್ಲಿ ಕರ್ಬೇವಿನ ಸೊಪ್ಪು, ಜೀರಿಗೆ, ಅರಿಶಿನ, ಸಾಸಿವೆ, ಚಕ್ಕೆ, ಲವಂಗ ಒಗ್ಗರಣೆಗೆ. ಓಕೆನಾ ಫ್ರೆಂಡ್ಸ್. ಬನ್ನಿ ಈಗ ಕುಕ್ಕರಲ್ಲಿ ಮಾಡೋಕ್ಕೆ ಹೋಗ್ಬಿಡೋಣ. ಒಂದು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಕೊಳ್ಳೋಣ. ಸಾಸಿವೆ, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಪಲಾವ್ ಎಲೆ ಇದ್ದರೂ ಅದು ಹಾಕ್ಕೊಳ್ಳಿ, ನಾನು ಮರ್ತೋದೆ. ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಬಿಡಬೇಕು. ಅದೇ ಫಸ್ಟ್ ಕಂಡೀಷನ್. ನಮ್ಮ ಬೆಂಗಳೂರಿಗೆ ಯಾವ ದರ್ಶನಿಗೆ ಹೋದರೂ ಬೆಳಗ್ಗೆ ಹೊತ್ತು ನಿಮ್ಗೆ ಇದು ಸಿಕ್ಕೇ ಸಿಗುತ್ತೆ ಅಲ್ವಾ. ಅಯ್ಯೋ ಮಕ್ಳಿಗೆ ಇವಾಗ ಒಬ್ಬನಿಗೆ ಪೂರಿ ಮಾಡಿದ್ದೀನಿ, ಒಬ್ಬನಿಗೆ ಚಪಾತಿ ಮಾಡಿದ್ದೀನಿ, ಏನಪ್ಪ ಸೈಡ್ ಡಿಶ್ ಮಾಡೋದು ಅಂದರೆ ಇದನ್ನು ಮಾಡ್ಕೊಳ್ಳಿ. ಆಲ್ ಇನ್ ಒನ್ ಗ್ರೇವಿ ಹೇಳಿದ್ನಲ್ಲ, 10-12 ಐಟಮ್ಗೂ ಇದಾಗುತ್ತೆ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಮುದ್ದೆ ಅನ್ನಕ್ಕೂ ಆಗುತ್ತೆ. ಯಾಕೆ ಜಂಜಾಟ ಅಲ್ವಾ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಬೇಗ ಒಂದೇ ಸಲ ಒಂದೇ ವಿಷಲ್ ಕೂಗಿಸ್ಬಿಟ್ರೆ ಫಿನಿಶ್. ನಮಗೆ ಬ್ರೇಕ್ಫಾಸ್ಟ್ಗೆ ಸೈಡ್ ಡಿಶ್ ರೆಡಿಯಾಗೋಗುತ್ತೆ. ಮತ್ತು 2 ಹಣ್ಣಾಗಿರೋ ಟೊಮೆಟೊ ತೊಗೊಂಡು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಬೇಯೋಕ್ಕೆ ಉಪ್ಪು ಹಾಕ್ಕೊಳ್ಳಿ, ಟೊಮೆಟೊ ಬೇಯೋಕ್ಕೆ ಅರಿಶಿನ ಹಾಕ್ಕೊಳ್ಳಿ. ಬೇಗ ಬೆಂದುಬಿಡುತ್ತೆ. ಒಂದು 2 ನಿಮಿಷ ಕೈ ಆಡೋಣ. ಅಷ್ಟಕ್ಕೆ ಈ ಕಡೆ ಮಸಾಲೆ ರುಬ್ಕೊಂಡು ಬಂದುಬಿಡ್ತೀನಿ. ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಫ್ರೆಶ್ ಆಗಿರೋ ಕೊತ್ತಂಬರಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಧನಿಯಾ ಪುಡಿ, ಸೋಂಪು. ನಮಗೆ ಗ್ಯಾಸ್ಟ್ರಿಕ್ ಇದೆ ಅನ್ನೋರಾದರೆ ಹಸಿಮೆಣಸಿನ್ಕಾಯಿನ 2 ರೀತಿ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಬೇಕೇ ಬೇಕು ಅನ್ನೋರು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಲಿ ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ. ಇಲ್ಲ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಈಗ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕುದೀಲಿ. ಈಗ ಚಟ್ನಿ ಅದಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕಿದ್ರೆ 1 ಚಮಚದಷ್ಟು ಹುರ್ಗಡ್ಲೆ ಅಥವಾ 1 ಚಮಚದಷ್ಟು ಗೋಡಂಬಿ ಹಾಕ್ಕೊಳ್ಳಿ ತಿಕ್ನೆಸ್ಗೆ. ನಾನು ಅದು ಯಾವುದೂ ಹಾಕಿಲ್ಲ. ಇನ್ನೂ ಬೇಕು ತಿಕ್ಕಾಗಿದ್ದರೆ ಮಾಡ್ಕೊಳ್ಬೋದು. ಇದು ಒಂದು ಕುದಿ ಬರಲಿ. ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಮಿಕ್ಸಿಗೆ ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಅನ್ನ, ಮುದ್ದೆ ಮತ್ತು ಚಪಾತಿ, ಪುಲ್ಕ, ನಾನು, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಒಬ್ಬ ಮಗನಿಗೆ ದೋಸೆ, ಒಬ್ಬ ಮಗನಿಗೆ ಚಪಾತಿ ಮಾಡಿದ್ದೆ. ಸೊ ಇಬ್ಬರಿಗೂ ಈ ಕರೆಕ್ಟಾಗಿರಲಿ ಅಂತ ಈ ಸೈಡ್ ಡಿಶ್ ಮಾಡಿದ್ದೀನಿ. ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಕೊಡಿ ಅಂತ ಹೇಳ್ತಾ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ. ಎಷ್ಟು ತಿಕ್ಕಾಗಿದೆ ನೋಡಿ, ಸಖತ್ ತಿಕ್ಕಾಗಿದೆ. ನಮ್ಮ ಬೆಂಗಳೂರಲ್ಲಂತೂ ಇದು ಎಲ್ಲ ಹೋಟ್ಲಲ್ಲೂ ಫೇಮಸ್ಸು. ಸೊ ವೈಟ್ ರೈಸು, ಗೀ ರೈಸು, ಪಲಾವ್ಗೆ, ದೋಸೆಗೆ, ಪೂರಿಗೆ. ಸೊ ನನ್ನ ಮಕ್ಳಿಗೆ ಒಬ್ಬನಿಗೆ ನಾನು ಚಪಾತಿ ಮಾಡಿದ್ದೆ, ಒಬ್ಬನಿಗೆ ನಾನು ದೋಸೆ ಮಾಡಿದ್ದೆ. ಸೊ ಅದರಿಂದ ಇಬ್ರಿಗೂ ಈಕ್ವಲ್ ಆಗಿ ಕಾಂಬೋ ಆಗಲಿ ಅಂದ್ಬಿಟ್ಟು ಇದನ್ನು ಆಲ್ ಇನ್ ಒನ್ ಗ್ರೇವಿ ಮಾಡಿದ್ದೀನಿ. ಸೊ ಒಬ್ರೊಬ್ರಿಗೆ ಒಂದೊಂದು ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತೆಲ್ಲ ಟೈಮ್ ಸಾಕಾಗಲ್ಲ. ಸೊ ಈಸಿಯಾಗಿರೋ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ದೋಸೆಗೂ ಅಷ್ಟೇ ಸೂಪರಾಗಿರುತ್ತೆ. ಕೇಳಿದೆ ಅವನ್ನ, ಈ ಕಾಲದ ಮಕ್ಕಳು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಸೊ ಹೆಂಗಿತ್ತು ಅಂದರೆ ಸೂಪರಾಗಿತ್ತಮ್ಮ ಅಂತ ಅಂದರು. ಸೊ ತರಕಾರಿ ತಿಂದಂಗೂ ಆಯಿತು, ನಮಗೆ ಕೆಲಸನೂ ಕಮ್ಮಿ ಆಯಿತು. ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನು ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇದು ಜಾಗದಲ್ಲಿ ನೀವು ಡಬಲ್ ಬೀನ್ಸು ಹಾಕ್ಕೊಳ್ಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನವಿಲುಕೋಸು ಬರುತ್ತೆ, ಆಲೂಗೆಡ್ಡೆ ಬರುತ್ತೆ. ಸೊ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಫ್ರೆಂಡ್ಸ್ ನೋಡಿ, ಒಂದೇ ಒಂದು ಗೊಜ್ಜು ಉಪಯೋಗಿಸ್ಕೊಂಡು ದೋಸೆಗೆ, ಚಪಾತಿಗೆ, ಪೂರಿಗೆ, ಇಡ್ಲಿಗೆ, ನಾನ್ಗೆ ಬಳಸ್ಬೋದು. ಸೊ ಇವತ್ತಿನ ಯಮ್ಮಿ ಆಗಿರೋ ಡಿಶ್ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್